that there will be no income tax payable up to income of 12 lakh rupees. 0 to 4 lakh rupees nil, 4 to 8 lakh rupees 5%, 8 to 12 lakh rupees 10%. 12 lakh ತನಕ ಟ್ಯಾಕ್ಸ್ ಇಲ್ಲ ಅಂದ್ರೆ ಏನಕ್ಕೆ ಈ ಸ್ಲ್ಯಾಬ್ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಸೊ ರೀಸೆಂಟ್ ಅನೌನ್ಸ್ಮೆಂಟ್ ಪ್ರಕಾರ 12 lakh ಇನ್ಕಮ್ ತನಕ ಟ್ಯಾಕ್ಸ್ ಪೇಯಬಲ್ ಮೇಲೆ 60,000 ರಿಬೇಟ್ ಸಿಗುತ್ತೆ. ಮತ್ತೆ 12,75,000 ಇನ್ಕಮ್ ಇರೋ ಸ್ಯಾಲರಿಡ್ ಎಂಪ್ಲಾಯೀಸ್ ಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಲೆಯಲ್ಲಿ ಇಟ್ಕೊಂಡು ಟ್ಯಾಕ್ಸ್ ಮೇಲೆ ಕಂಪ್ಲೀಟ್ ಎಕ್ಸಂಪ್ಷನ್ ಸಿಕ್ಕಿದೆ. ಈಗ ಸ್ವಲ್ಪ ಜನದ ಇನ್ಕಮ್ 12 lakh ಇಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ 12,10,000, 12,50,000 ಅವ್ರಿಗೆ ಹೇಗೆ ಅಪ್ಲೈ ಆಗುತ್ತೆ? ಸೊ ಈ ಸಿಚುಯೇಷನ್ ಅಲ್ಲಿ ಮಾರ್ಜಿನಲ್ ರಿಲೀಫ್ ಸಿಗುತ್ತೆ. ಇದನ್ನ ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. 12,10,000 ಟ್ಯಾಕ್ಸೇಬಲ್ ಇನ್ಕಮ್ ಮೇಲೆ ನಾರ್ಮಲ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ನ ಮಾಡಿದ್ರೆ ಮಾರ್ಜಿನಲ್ ರಿಲೀಫ್ ಇಲ್ಲದೆ ಟೋಟಲ್ ನಾರ್ಮಲ್ ಟ್ಯಾಕ್ಸ್ 61,500 ಆಗುತ್ತೆ. ಅಂದ್ರೆ 0 to 4 lakh 0% ಟ್ಯಾಕ್ಸ್, 4 lakhs to 8 lakhs 5% of 4 lakhs ಅಂದ್ರೆ 20,000, 8 lakhs to 12 lakhs 10% of 4 lakhs ಅಂದ್ರೆ 40,000, ಮತ್ತೆ 12 lakhs to 12 lakh 10,000 ಗೆ 15% of 10,000 ಅಂದ್ರೆ 1,500 ಆಗುತ್ತೆ. ಸೊ ಟೋಟಲ್ ನಾರ್ಮಲ್ ಟ್ಯಾಕ್ಸ್ 61,500 ಆಯ್ತು. ಸೊ ಮಾರ್ಜಿನಲ್ ರಿಲೀಫ್ ಕ್ಯಾಲ್ಕುಲೇಷನ್ ಪ್ರಕಾರ ನೋಡೋದಾದ್ರೆ ನಿಮ್ ಇನ್ಕಮ್ 12 lakh ಇಂತ 10,000 ಜಾಸ್ತಿ ಇದ್ರೆ ನೀವು 10,000 ನ ಪೇ ಮಾಡ್ಬೇಕಾಗುತ್ತೆ, 61,500 ಅಲ್ಲ. ಸೊ ಈ ರಿಲೀಫ್ ನಿಮ್ ಎಕ್ಸ್ಟ್ರಾ ಇನ್ಕಮ್ ಅಡಿಷನಲ್ ಟ್ಯಾಕ್ಸ್ ಗೆ ಈಕ್ವಲ್ ಆಗೋ ತನಕ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ನೀವು ಫುಲ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಕೇಸಲ್ಲಿ ನೀವು 61,000 ಪೇ ಮಾಡೋ ಬದಲು 10,000 ಮಾತ್ರ ಪೇ ಮಾಡ್ತೀರಾ. ಈಗ 12,80,000 ಟ್ಯಾಕ್ಸೇಬಲ್ ಇನ್ಕಮ್ ನ ಕನ್ಸಿಡರ್ ಮಾಡಿದ್ರೆ ನಾರ್ಮಲ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಮಾರ್ಜಿನಲ್ ರಿಲೀಫ್ ಇಲ್ಲದೆ 72,000 ಆಗುತ್ತೆ. ಅಂದ್ರೆ 0 to 4 lakh ಗೆ 0% ಟ್ಯಾಕ್ಸ್, 4 to 8 lakhs ಗೆ 5% ಟ್ಯಾಕ್ಸ್ ಆಫ್ 4 lakh ಅಂದ್ರೆ 20,000, 8 to 12 lakhs ಗೆ 10% ಆಫ್ 4 lakhs ಅಂದ್ರೆ 40,000, ಮತ್ತೆ 12 lakh to 12,80,000 ಗೆ 15% ಆಫ್ 80,000 ಅಂದ್ರೆ 12,000 ಆಗುತ್ತೆ. ಸೊ ಟೋಟಲ್ 72,000 ಆಯ್ತು. ಸೊ ಈ ಕೇಸಲ್ಲಿ 12 lakh ಬೆಂಚ್ ಮಾರ್ಕ್ ಇಂತ 80,000 ಇನ್ಕಮ್ ನ ಅರ್ನ್ ಮಾಡಿರೋದ್ರಿಂದ ಈ ಕೇಸಲ್ಲಿ 72,000 ಆಯ್ತು. ಸೊ ಈ ಕೇಸಲ್ಲಿ 12 lakh ಬೆಂಚ್ ಮಾರ್ಕ್ ಇಂತ 80,000 ಜಾಸ್ತಿ ಅರ್ನ್ ಮಾಡೋದ್ರಿಂದ ಪೇಯಬಲ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ 72,000 ಆಯ್ತು. ಸೊ ಬೇಸಿಕ್ ಐಡಿಯಾ ಏನಂದ್ರೆ ಪೇಯಬಲ್ ಟ್ಯಾಕ್ಸ್ ಏನಿದೆ ಅದು ಲೋವರ್ ಆಫ್ ಎಕ್ಸೀಡಿಂಗ್ ಇನ್ಕಮ್ ಆಫ್ 12 lakhs ಇರಬೇಕು. ಅಂದ್ರೆ ಈ ಕೇಸಲ್ಲಿ 80,000 ಅಲ್ಲ, ಈ ಕೇಸಲ್ಲಿ 72,000 ಕನ್ಸಿಡರ್ ಆಗುತ್ತೆ. ಸೊ ಈ ಎಕ್ಸ್ಪ್ಲನೇಷನ್ ನಿಮ್ಗೂ ಹೆಲ್ಪ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನ ಹೆಚ್ಚು ಸಿಂಪ್ಲಿಫೈಡ್ ಫೈನಾನ್ಷಿಯಲ್ ಬ್ರೇಕ್ ಡೌನ್ಸ್ ಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.